ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ಒಂದು ದರ್ಕಸ್ ಲ್ಯಾಂಡು ಮಾರಾಟಕ್ಕೆ ಬಂದಿದೆ. ಇದು ನಿಮಗೆ ಪಟ್ಟ ಲ್ಯಾಂಡ್ ಬರೋಲ್ಲ, ದರ್ಕಸ್ ಬರುತ್ತೆ, ಅಂದರೆ ಗೌರ್ಮೆಂಟ್ ಲ್ಯಾಂಡು. ಇದು ಅಂದರೆ ನಿಮಗೆ ಟೋಟಲ್ ನಿಮಗೆ RTC ಬಂದಿದ್ದು 10 ಎಕರೆ ಇದೆ. ಒಂದು 3 ಎಕರೆ ಖರಾಬ್ ಸಿಗುತ್ತೆ ನಿಮಗೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು GPI ರಿಜಿಸ್ಟರ್ ಮಾಡ್ಕೊಳ್ಳೋರಿಗೆ ಜಾಗ ತುಂಬ ಚೆನ್ನಾಗಿದೆ ನೋಡಿ. ಒಂದು ಬೋರು ಕೂಡ ಇದೆ. ಅವರು ಆಲ್ರೆಡಿ ತೆಂಗಿಂಗೆಲ್ಲ ಹಾಕಿದರೆ ಒಳಗಡೆ ಒಳ್ಳೆ ಸೂಪರಾಗಿದೆ ಜಾಗ. ಮಾತ್ರ ನಿಮಗೆ ಒಳ್ಳೆ ಫಾರ್ಮ್ಗೆ ಮಾಡೋಕ್ಕೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ನಿಮಗೆ. ಇದು ಅಂದರೆ ಪಟ್ಟ ಲ್ಯಾಂಡು, ಅಂದರೆ ಇದು RTCಲೇ ಇದೆ. ಅವ್ರಿಗೆ 10 ಎಕರೆ RTC ಬರುತ್ತೆ. ಅಂದರೆ GPI ರಿಜಿಸ್ಟರ್ ಮಾಡ್ಕೋಬೇಕು ನೀವು. ಜಾಗ ಒಳ್ಳೆ ತುಂಬ ಚೆನ್ನಾಗಿದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಅಂದರೆ ನಿಮಗೆ GPI ರಿಜಿಸ್ಟರ್ ಮುಖಾಂತರ ಮಾಡಿಸ್ಕೋಬೇಕು. ದುರಸ್ತ ಆಗಿಲ್ಲ, ದುರಸ್ತ್ ಮಾಡ್ಕೋಬೇಕು. ನೀವು ದುರಸ್ತ್ ಮಾಡ್ಕೊಳ್ಳೋವಾಗ GPI ರಿಜಿಸ್ಟರ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಅವರು ಒಂದೊಂದು ಏರಿಯಾ ವೈಸ್ಗೆ ಬರುತ್ತೆ, ಆವಾಗ ದುರಸ್ತ್ ಮಾಡಿಸ್ಕೊಳ್ಳಿ ಅಂತ ಬರ್ತದೆ. ಆವಾಗ ಮಾಡಿಸ್ಕೋತು ಅಂದರೆ ನಿಮ್ಮ ಹೆಸರಿಗೆ RTC ಆಗುತ್ತೆ. ಇದು ಟೋಟಲಿ 10 ಎಕರೆ RTC ಇದೆ, 3 ಎಕರೆ ಖರಾಬ್ ಬರುತ್ತೆ. ಒಂದು ಬೋರ್ವೆಲ್ಲು ಕೂಡ ಇದೆ. ಸುತ್ತ ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಇದು ನಿಮಗೆ ಗುಂಡ್ಲುಪೇಟೆ, ಮೈಸೂರು, ಊಟಿ, ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಲ್ಯಾಂಡ್ಗೆ ಕರೆಕ್ಟಾಗಿ ನಿಮಗೆ ಒಂದು 6 ರಿಂದ 7 ಕಿಲೋಮೀಟ್ರ್ ಅಂತರದಲ್ಲಿದೆ. ಒಂದು 7-8 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನಿಮಗೆ ಸ್ಟೇಟ್ ಹೈವೇ ಬರುತ್ತೆ. ಸ್ಟೇಟ್ ಹೈವೇಯಿಂದ ಒಂದು 400 ಮೀಟ್ರು ಒಳಗಡೆ ಬರಬೇಕು. ಮೆಟ್ಲಿಂಗು ಡೈರೆಕ್ಟ್ ಜಮೀನ್ವರೆಗೂ ರೋಡ್ ಇದೆ ನೋಡಿ ಸರ್. ತೆಂಗು ಹಾಕಿದ್ದಾರೆ ಆಲ್ರೆಡಿ. ಜಾಗನೂ ಮಾತ್ರ ಒಳ್ಳೆ ತುಂಬ ಸೂಪರಾಗಿರೋಂಥ ಜಾಗ. ನಿಮಗೆ ನೀಟಾಗಿ ಎಲ್ಲ ಅವರು ಫೆನ್ಸಿಂಗ್ ಹಾಕಿದ್ರು. ನಿಮಗೂ ಬೇಕು ಅಂದರೆ ನೀಟಾಗಿ ಎಲ್ಲ ಫೆನ್ಸಿಂಗ್ ಹಾಕೋ ರೆಡಿ ಮಾಡ್ಕೋಬೋದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ. ಸಾಯಿಲ್ ಬಂದು ಈ ಥರ ಬರುತ್ತೆ, ರೆಡ್ ಮತ್ತು ಒಂಥರ ವೈಟ್ ಮಿಕ್ಸ್ ಬರುತ್ತೆ. ಇದು ಅಂದರೆ ನಿಮಗೆ ಇವಾಗ ತೊಗೊಂಡವ್ರಿಗೆ ಒಳ್ಳೆ ಚಾನ್ಸ್ ಸರ್. ಇದು ಇಲ್ಲೆಲ್ಲ ನಿಮಗೆ ಇದು ದುರಸ್ತ್ ಮಾಡಿಕೊಡ್ತಾರಲ್ಲ, RTC ಮಾಡಿಕೊಡ್ತಾರಲ್ಲ ನಿಮಗೆ, ಆವಾಗ ಮಾಡಿಕೊಂಡ್ರೆ ಒಳ್ಳೆ ಇದು. ಇವಾಗ GPI ರಿಜಿಸ್ಟರ್ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ ತೊಗೊಳ್ಳೋರು. RTC ಮತ್ತು ಪಟ್ಟ ಪುಸ್ತಕ ಎಲ್ಲ ರೆಡಿ ಇದೆ. ಸಾಗುವಳಿ ಚೀಟಿ ಗೀಟಿ ಎಲ್ಲ ಸಿಗುತ್ತೆ ನಿಮಗೆ, ಎಲ್ಲನೂ ಕೊಡಿಸ್ಕೊಡೋಣ ಖಂಡಿತ. ಇದು ಒಬ್ಬರು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇರೋವಂಥ ಜಾಗ. ಇದು ಓನರ್ ಬಂದು ಅವರು ಡಿಪಾರ್ಟ್ಮೆಂಟು, ಅವ್ರ ಹತ್ರ ಇರೋಂಥ ಜಾಗ. RTC 10 ಎಕರೆ ಇದೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಅಂತರ ಬರ್ಬೋದು. ಬೆಂಗಳೂರಿಗೆ ಒಂದು 170-180 ಕಿಲೋಮೀಟ್ರ್ ಬೆಂಗಳೂರು ಬರುತ್ತೆ ನೋಡಿ ಸರ್. ಹೋಮ್ ಸ್ಟೇ, ಫಾರ್ಮ್ ಹೌಸ್ ಮಾಡೋರ್ಗೆ ಒಳ್ಳೆ ಜಾಗ. ನಿಮಗೆ ಹೋಮ್ ಸ್ಟೇಗೆ ಅಲ್ಲಿ ಪರ್ಮಿಷನ್ ಕೊಡೋಲ್ಲ ಅಂದ್ಕೊಂಡಿದ್ದೀನಿ. ಫಾರ್ಮ್ ಮಾಡೋರ್ಗೆ ಒಳ್ಳೆ ಜಾಗ, ಒಳ್ಳೆ ಹೈಟಾಗಿದೆ ಜಾಗ, ತುಂಬ ಚೆನ್ನಾಗಿದೆ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಇದು ಬಂದು ದರ್ಕಸ್ ಲ್ಯಾಂಡು. ನಿಮಗೆ ದರ್ಕಸ್ ಲ್ಯಾಂಡ್ ಹುಡ್ಕೋರು ನೋಡಿ ಸರ್, ಜಾಗ ತುಂಬ ಚೆನ್ನಾಗಿದೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಏನಾದ್ರು ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ ಹಳೆ ಡಾಕ್ಯುಮೆಂಟ್ಸ್ಗಳು ತೊಗೊಳೋಣ, ಸರಿನಾ. ಇದಕ್ಕೆ ಅಂದರೆ ನಿಮಗೆ ಪಟ್ಟ ಲ್ಯಾಂಡ್ ಕೇಳ್ತಿರಲ್ಲ, ಆ ಥರ ಡಾಕ್ಯುಮೆಂಟ್ಸ್ ಸಿಗೋಲ್ಲ ನಿಮಗೆ. ಈಗ RTC ಓಡ್ರ್ ಯಾರಿದ್ದಾರೆ ಅವ್ರ ಮುಖಾಂತರ ಹೆಂಗೆ ಬಂತು, ಅವ್ರಿಗೆ ಹೆಂಗೆ ಬಂತು ಎಲ್ಲ ಅದರದ್ದು ಬೇಕಾದ್ರೆ ಡಾಕ್ಯುಮೆಂಟ್ಸು ಕೊಡೋಣ ನಿಮಗೆ. ತಲುಪ್ ತೊಗೊಂಡಿದ್ದಾರೆ ನೋಡಿ ಮೈಸೂರು, ಬ್ಯಾಂಗ್ಳೂರವರೆಲ್ಲ. ಇದು ಬ್ಯಾಂಗ್ಳೂರವ್ರು ಆಲ್ರೆಡಿ ಫಾರ್ಮ್ ಮಾಡಿದ್ದಾರೆ ನೋಡಿ. ಇಲ್ಲಿ ಪಕ್ಕದಲ್ಲೂ ಕೂಡ ಫಾರ್ಮ್ ಮಾಡಿದ್ದಾರೆ. ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಇದು ಏನು ಫಾರೆಸ್ಟು ಅನ್ಸಲ್ಲ. ಅಕ್ಕಪಕ್ಕ ಕೇರಳದವರು ಎಲ್ಲ ಶುಂಠಿ ಹಾಕಿದ್ದಾರೆ, ಫಾರ್ಮ್ ಕೂಡ ಮಾಡಿದ್ದಾರೆ. ತೋರಿಸ್ತಾ ಇದ್ದೀವಿ ನೋಡಿ, ಇಲ್ಲಿ ಇದೇ ಜಾಗ. ಇದು ಅಂದರೆ ಅವ್ರು ಜಮೀನು ಒಳಗಡೆ ದಾರಿ ಬಿಟ್ಕೊಂಡಿದ್ದಾರೆ. ಹಿಂದ್ಗಡೆ ಜಮೀನಿಗೆ ಬಂದು ಇಲ್ಲೇನು ತೋರಿಸ್ತಾ ಇದ್ದೀವಿ ನೋಡಿ ದಾರಿ, ಇದೇ ದಾರಿಲಿ ಡೈರೆಕ್ಟು ಅದೇನು ಲಾಸ್ಟ್ ತೋರಿಸ್ತೀನಿ ನೋಡಿ, ಜೂಮ್ ಮಾಡಿ. ನಿಮಗೆ ಲಾಸ್ಟಲ್ಲಿ ಏನು ಕಾಣಿಸ್ತಿದೆ ಕಂಬ, ಅದರಿಂದ ಹಿಂದ್ಗಡೆನೂ ಜಾಗ ಇದೆ ಬೇರೆಯವ್ರದ್ದು. ಅಲ್ಲಿ ನಿಮಗೆ ಅಂದರೆ ನೋಡಿ, ಅಲ್ಲಿ ಅಲ್ಲೊಂದು ಇದು ಕಾಣಿಸ್ತಾ ಇದೆಯಲ್ಲ ಕಾಂಪೌಂಡು, ಅಲ್ಲಿವರೆಗೂ ಬರುತ್ತೆ ಸರ್. ಇದು ನಿಮಗೆ ಒಂದು 3 ಎಕರೆ ಎಕ್ಸಸ್ ಸಿಗುತ್ತೆ. RTCಲಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ ಸರ್. 3 ಎಕರೆಗೆ ಏನು ಲೆಕ್ಕ ಇಲ್ಲ. ನಿಮ್ಗೆ RTCಲಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. 3 ಎಕರೆ ಏನು ಎಕ್ಸಸ್ ಬರುತ್ತೆ ಅದಕ್ಕೇನು ಅಮೌಂಟ್ ಇಲ್ಲ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಅದೇ ಎಂಟ್ರನ್ಸ್ ನೋಡಿ, ಇಲ್ಲ ತೋರಿಸ್ತಾ ಇದ್ದೀನಲ್ಲ, ಅದೇ ಎಂಟ್ರನ್ಸ್. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.
ಚೆನ್ನಾಗಿರೋಂಥ ಲೊಕೇಶನಲ್ಲಿದೆ ಜಾಗ ಮಾತ್ರ. ಸರ್ ಅಲ್ಲಿ ವೆಹಿಕಲ್ ಓಡಾಡ್ತಾ ಇದೆ ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ. ಅದೇ ನೋಡ್ತಾ ಇದ್ರೆ ಅದೇ ಡಾಂಬರಿಂದ ಜಸ್ಟ್ ಒಂದು 400 ಮೀಟ್ರ್ ಒಳಗಡೆ ಬರಬೇಕು ನೋಡಿ. ಅಲ್ಲಿ ಕಾರ್ ಓಡಾಡ್ತಾ ಇದೆಯಲ್ಲ ಅದೇ ಡಾಂಬರು. ಅಲ್ಲಿಂದ ಒಂದು 400 ಮೀಟ್ರ್ ಒಳಗಡೆ ಬರಬೇಕು ನೀವು. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ವೆಹಿಕಲ್ ಓಡಾಡ್ತಾ ಇದೆ, ಅದೇ ಜಾಗ. ಅಲ್ಲಿಂದನೇ ಬರ್ಬೇಕು ನೀವು. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಪಿಕಪ್ ಕೂಡ ಬರ್ತಾಯಿದೆ ಒಂದು ಇವಾಗ ನೋಡಿ. ಅಲ್ಲೊಂದು ಪಿಕಪ್ ಹೋಗ್ತಾ ಇದೆಯಲ್ಲ, ಅದೇ ಸ್ಟೇಟ್ ಹೈವೇ ಬರುತ್ತೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು.